ಸರ್ಕಾರಿ ಜಾಗದಲ್ಲಿ ಶಿವಪ್ರಸಾದ್ ಹೋಟೆಲ್ ಮತ್ತು ಜಾಹೀರಾತು ಫಲಕಗಳನ್ನು ಅಳವಡಿಸಿ ಬಾಡಿಗೆ ಪಡೆಯುತ್ತಿರುವ ಭೂಕಳ್ಳರು. ಸರ್ಕಾರಿ ಜಮೀನು ಉಳಿವಿಗಾಗಿ ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ಮ್ಯಾಥೋ ಮುನಿಯಪ್ಪ ಹೋರಾಟ. ಸರ್ಕಾರಿ ಜಾಗವನ್ನು ಉಳಿಸಿ ಗಾಂಧಿ ಶತಮಾನದ ತೋಟ ಮರುಸ್ಥಾಪನೆ ಮಾಡಲು ಆಗ್ರಹ. ಏರ್ಪೋರ್ಟ್ಗೆ ಹೊಂದಿಕೊಂಡಿರುವ ಕಣ್ಮಂಗಲ ಗೇಟ್ ಸರ್ಕಾರಿ ಜಾಗ ದೇವನಹಳ್ಳಿಯ ತಾಲೂಕು ಕಣ್ಮಂಗಲ ಗ್ರಾಮದ ಸರ್ವೆ ನಂಬರ್ 1 ಜಾಗ. ಇದರ ಬಗ್ಗೆ ಕಣ್ಣು ಕಾಣದಂತೆ ಇರುವ ಅಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಕಣ್ಮಂಗಲ ಗೇಟ್. ಇನ್ನಷ್ಟು ವರದಿ ಇಲ್ಲಿದೆ. ಸಂಘಟನೆ ಮುಖಂಡಗಳ ಒಂದು ನೇತೃತ್ವದಲ್ಲಿ ಇದು ಈಗೇನಾಗಿದೆ ಭೂಮಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕಣ್ಮಂಗಲ ಗೇಟ್ ಬಳಿ ಇರುವ ಗಾಂಧಿ ಶತಮಾನದ ತೋಟದ ಸರ್ಕಾರಿ ಜಾಗ ಇಂದೀಗ ಭೂಕಬ್ಬಳಿಕೆ ಆರೋಪದಿಂದ ಸುದ್ದಿಯಲ್ಲಿದೆ. ಹೌದು, ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿದ ಸುಮಾರು 18 ಗುಂಟೆ ಸರ್ಕಾರಿ ಜಾಗವನ್ನು ಭೂಕಳ್ಳರು ಅಕ್ರಮವಾಗಿ ಬಳಸಿಕೊಂಡಿದ್ದಾರೆ ಎಂದು ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ಆರೋಪಿಸಿದೆ. ಅಷ್ಟೇ ಅಲ್ಲದೆ ಸರ್ಕಾರಿ ಜಾಗದಲ್ಲಿ ಶಿವಪ್ರಸಾದ್ ಹೆಸರಿನ ಹೋಟೆಲ್ ನಿರ್ಮಾಣ ಮಾಡಲಾಗಿದ್ದು, ಜಾಹೀರಾತು ಫಲಕಗಳನ್ನು ಅಳವಡಿಸಿ ಲಕ್ಷಾಂತರ ರೂಪಾಯಿ ಬಾಡಿಗೆ ಪಡೆಯಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಏರ್ಪೋರ್ಟ್ ರಸ್ತೆಗೆ ಹೊಂದಿಕೊಂಡಿರುವ ಈ ಅಮೂಲ್ಯ ಸರ್ಕಾರಿ ಜಾಗವನ್ನು ಖಾಸಗಿ ಲಭ್ಯಕ್ಕಾಗಿ ಬಳಸಲಾಗುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ಕೆಲವೊಂದು ನಿರ್ಣಯಗಳನ್ನು ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಸ್ಲೋಗನ್ ಹಾಕಬಾರ್ದು, ಈ ಥರನೇ ಹಿಂಗೆ ಆಗಬೇಕು ಅಂತೇಳಿ ಕೆಲವು ನಿರ್ದೇಶನ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಹೆಚ್ಚಿಗೆ ಜನ ಸೇರಿಸಿದ್ದೇನೆ. ಇವತ್ತು ಏನು ಇರ್ತಕ್ಕಂಥ ವಿಷಯವನ್ನು ನಿಮ್ಮ ಮೂಲಕವಾಗಿ ಇದನ್ನು ಸರ್ಕಾರ ಗಮನಕ್ಕೆ ತರಬೇಕು, ಅಧಿಕಾರಿಗಳ ಗಮನಕ್ಕೆ ತರಬೇಕು ಅಂತೇಳಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಈ ಭೂಮಿ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ನಮ್ಮ ಮುನಿಯಪ್ಪ ಅವರು ತಿಳಿಸಿದ್ದಾರೆ. ಏನು ಇಲ್ಲಿ ಇರ್ತಕ್ಕಂಥ ಕಣ್ಮಂಗಲ ಸರ್ವೆ ನಂಬರ್ 90ರಲ್ಲಿ ಆಗಿರ್ತಕ್ಕಂತಹ ಭೂ ಕಬಳಿಕೆ ಏನಾಗಿದೆ, ಅಕ್ಕಪಕ್ಕ ಆಜುಬಾಜುದವರು ಒತ್ತುವರಿ ಮಾಡಿಕೊಂಡು ವಾಣಿಜ್ಯ ಮಳಿಗೆಗಳನ್ನು ಮಾಡಿಕೊಂಡು ಬೇರೆ ಬೇರೆ ಈ ಹೋಟೆಲ್ ಆಗ್ಬೋದು, ಬೇರೆ ಪೆಟ್ಟಿ ಅಂಗಡಿಗಳಾಗ್ಬೋದು, ಈ ಥರ ಎಲ್ಲ ಅಪಾರವಾದಂತಹ ಕೋಟ್ಯಾಂತರ ಬೆಳೆ ಬಾಳುವಂಥ ಆಸ್ತಿಯನ್ನು ಇವತ್ತು ಸರ್ಕಾರ ನಿರ್ಲಕ್ಷ್ಯದಿಂದಾಗಿ ಇವತ್ತು ಬೇರೆಯವರೆಲ್ಲ ಇದು ಭೂಮಿಯನ್ನು ಕಬಳಿಸುವ ಸಂಚಲನ ಮಾಡಿದ್ದಾರೆ. ಇದನ್ನು ಆದಷ್ಟು ಬೇಗ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ಸರ್ಕಾರಿ ಭೂಮಿನ ಉಳಿಸಿ ಸರ್ಕಾರಿ ಜಮೀನನ್ನು ರಕ್ಷಿಸಿ ಗಾಂಧಿ ಶತಮಾನದ ತೋಟವನ್ನು ಮರುಸ್ಥಾಪನೆ ಮಾಡಬೇಕೆಂಬ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ಮುಖಂಡ ಮ್ಯಾಥೋ ಮುನಿಯಪ್ಪ ಒತ್ತಾಯಿಸುತ್ತಿದ್ದಾರೆ. ಇಂದೀಗ ಸರ್ವೆ ನಂಬರ್ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆ ನಡೆಸಿ ಅಕ್ರಮ ಕಬ್ಬಳಿಕೆ ತೆರವುಗೊಳಿಸಬೇಕು ಎಂಬ ಒತ್ತಾಯ ಹೆಚ್ಚಾಗಿದೆ. ವೇಗವಾಗಿ ಬೆಳೀತಾ ಇದೆ. ಇರ್ತಕ್ಕಂತಹ ಅನೇಕ ಸರ್ಕಾರಿ ಭೂಮಿಗಳು ಇವತ್ತು ಬೇರೆ ನಿತ್ಯ ನಾವುಗಳೆಲ್ಲ ಕೂಡ ಎಲ್ಲ ತಾಲೂಕುಗಳಲ್ಲಿ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಈಗೇನಾಗಿದೆ, ಭೂಮಿ ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದಿರೋದ್ರಿಂದ. ಆದರೆ ಎಷ್ಟು ದೊಡ್ಡ ಮಟ್ಟದ ಆರೋಪ ನಡುವೆಯೂ ಸಂಬಂಧಪಟ್ಟ ಅಧಿಕಾರಿಗಳು ಮೌನ ವಹಿಸಿರುವುದು ಸಾರ್ವಜನಿಕರ ಅನುಮಾನಕ್ಕೆ ಕಾರಣವಾಗಿದೆ. ಸರ್ಕಾರಿ ಆಸ್ತಿ ಉಳಿಸುವ ನಿಟ್ಟಿನಲ್ಲಿ ಜಿಲ್ಲಾ ಆಡಳಿತ ಹಾಗೂ ತೋಟಗಾರಿಕೆ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ MMK ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.